ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಆಮೇಲೆ ಇದು ಇವತ್ತು ಮೆಂತ್ಯ ಚಟ್ನಿ, ಕಡುಬು ಮಾಡೋಣ ಅಂದ್ಕೊಂಡಿದ್ವಿ. ಅಕ್ಕಿ ಹಿಟ್ಟು ಮತ್ತು ಇದು ಗೋಧಿ ಹಿಟ್ಟು ಎರಡೂ ಸೇರಿ ಸರಿ ಮಾಡಿದ್ದೀವಿ ನೋಡಿ. ಅಲ್ಲಿ ಕಡುಬು ಮಾಡಲಿಕ್ಕೆ ರೊಟ್ಟಿ ಸರಿ ಮಾಡ್ತೀವಲ್ಲ ಅದೇ ಟೈಪೇಯ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಸರಿ ಮಾಡಿದ್ದೀವಿ. ಆಮೇಲೆ ಚಟ್ನಿಗೆ ಏನೇನು ಬೇಕು ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ಒಣಮೆಣ್ಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಜಾಸ್ತಿ, ಆಮೇಲೆ ಸುಮ್ಮನೆ ಸ್ವಲ್ಪ ಖಾರಕ್ಕೆ ಒಂದು 7-8 ಗುಂಟೂರು ಕಾಯಿ ಹಾಕಿದ್ದೀನಿ. ಆಮೇಲೆ ಒಣಕೊಬ್ಬರಿ ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಜಾಸ್ತಿ ಬೇಕ್ರಿ, ಬೆಳ್ಳುಳ್ಳಿ, ಆಮೇಲೆ ಕರಿಬೇವು, ಆಮೇಲೆ ಮೆಂತ್ಯ, ಬೆಲ್ಲ, ಆಮೇಲೆ ಹುಣಸೆಹಣ್ಣು ಎಲ್ಲ ಇಷ್ಟಿಷ್ಟಿದೆ ನೋಡಿ. ಸಾಮಾನು ಏನೇನು ಬೇಕು ಅಂತ ಎಲ್ಲದವ. ಆಮೇಲೆ ಇದು ಉರಿಯೋದು ಲೈಟಾಗಿ ಬೆಚ್ಚಗೆ ಮಾಡ್ಕೋಬೇಕ್ರಿ, ಏಕೆಂದರೆ ಜಾಸ್ತಿ ಹುರಿದ್ರೆ ಕಹಿ ಬರುತ್ತೆ. ಎಲ್ಲ ಲೈಟಾಗಿ ಮಾಡ್ಕೋಬೇಕ್ರಿ. ಇವಾಗ ಫಸ್ಟ್ ಮೆಣಸಿನ್ಕಾಯಿ, ಕರಿಬೇವು ಮಿಕ್ಸಿಗೆ ಹಾಕ್ಕೋಬೇಕ್ರಿ, ಉಪ್ಪು ಹಾಕಿ. ಇದು ಇವಾಗ ಇದಿಷ್ಟು ಹಾಕೋಣ. ಆಮೇಲೆ ಒಣಕೊಬ್ಬರಿ, ಬೆಲ್ಲ, ಬೆಳ್ಳುಳ್ಳಿ ಆಮೇಲೆ ಹಾಕ್ಬೇಕ್ರಿ. ಒಂದೇ ಸಲ ಎಲ್ಲ ಹಾಕಿ ನುಣ್ಣಗಾಗಲ್ಲ, ಅದಕ್ಕೋಸ್ಕರ ಉಪ್ಪು, ಮೆಣಸಿನ್ಕಾಯಿ, ಇದರಲ್ಲಿ ಒಂದೂವರೆ ಸ್ಪೂನು ಉಪ್ಪು ಹಾಕ್ತೀನಿ ನೋಡಿ. 1.5 ಸ್ಪೂನ್ ಉಪ್ಪು ಹಾಕ್ತೀನಿ ಇದರಲ್ಲಿ. ಇದನ್ನು ಅರ್ಧ ಮಿಕ್ಸಿ ಆದಮೇಲೆ ಉಳಿದದ್ದು ಬೆಲ್ಲ, ಬೆಳ್ಳುಳ್ಳಿ, ಒಣಕೊಬ್ಬರಿ ಎಲ್ಲ ಹಾಕ್ಬೇಕ್ರಿ. ಕರಿಬೇವು ಹಾಕಿ, ಕೊತ್ತಂಬರಿ ಹಾಕಂಗಿಲ್ಲ ನೋಡಿ. ಈ ಥರ ಇಟ್ಟು ನಾದ್ಕೊಂಡಿದ್ದೀವಿ. ಮೇಲಿಟ್ಟು ಹಾಕಂಗಿಲ್ಲ. ತೆಳ್ಳಗಿದ್ರು ಮಾತ್ರ ಅದು ಸರಿ, ಒಳಗಿಟ್ಟು ಕಡಿಮೆ ಆಗಿದ್ದರೆ ತೆಳ್ಳಗಿದ್ರು ಮಾತ್ರ ಒಂಚೂರು ಅಕ್ಕಿಟ್ಟು ಹಾಕ್ಕೋಬೇಕು. ನಾವೇನು ಹಾಕ್ಕೊಂಡಿಲ್ಲ, ಒಂದೇ ಸರಿಗೆ ಮಾಡಿದ್ದೆ. ಕರೆಕ್ಟಾಗಿ ನಾದ್ಕೊಂಡಿದ್ದೀವಿ. ಇದನ್ನು ನಾದ್ಕೊಂಡು ಇಲ್ಲಿ ಮಾಡ್ತಾ ಇದ್ದಾರೆ ನೋಡ್ರಿ ನಮ್ಮ ತಂಗಿ. ಇದು ಈ ಥರ ಮಾಡಬೇಕು ಬಟ್ಲು. ಈ ಥರ ಬಟ್ಲು ಮಾಡಿ ಇದಕ್ಕೆ ಮೆಂತ್ಯ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇದು ಬಟ್ಲು ಕಡುಬಿಗೆ ಈ ಥರ ಮಾಡ್ತಾ ಇದ್ದಾರೆ ನೋಡ್ರಿ. ಅಲ್ಲಿ ಇಲ್ಲಿ ಮಾಡಿ ಈ ಥರ ಪಾತ್ರೆಯಲ್ಲಿ ಬೇಯಿಸ್ಕೋಬೇಕು ನೋಡಿ. ಈ ಥರ ಉಗಿ ಒಳಗೆ ಬೇಯಿಸ್ಕೋಬೇಕು. ತೂತಿಂದ್ರೊಳಗಿಟ್ಟು ಇಲ್ಲಿ ತಳಕ್ಕೆ ನೀರು ಹಾಕಿ, ಇಲ್ಲಿ ತಳಕ್ಕೆ ನೀರು ಹಾಕಿದ್ದೀವಿ ನೋಡಿ. ಇಲ್ಲಿ ತಳಕ್ಕೆ ನೀರು ಹಾಕಿಬಿಟ್ಟು ಇದನ್ನು ಈ ಥರ ಮಾಡಿದ್ದೀವಿ ನೋಡಿ. ಇಲ್ಲಿ ಮೆಂತ್ಯ ಚಟ್ನಿನೂ ರೆಡಿಯಾಗಿದೆ ನೋಡಿ. ಇದಕ್ಕೆ ನೀರು ಹಾಕಬಾರ್ದ್ರಿ ಜಾಸ್ತಿ ಮಾಡುವಾಗ. ಹುಣ್ಸೆಹಣ್ಣಿಂದೇ ಇರುತ್ತಲ್ಲ, ಹುಣ್ಸೆಹಣ್ಣು ತೊಳೆದು ನೆನೆ ಹಾಕಿರ್ತೀವಲ್ಲ ಅದರದ್ದೇ ಹಾಕಬೇಕು. ತೀರ ನುಣ್ಣಿಗೆ ಆಗಲ್ಲ ಅಂದ ಕಾಲಕ್ಕೆ 1/4 ಕಪ್ ಹಾಕಬೇಕು. ಚಿಕ್ಕ ಕಪ್ಪಲ್ಲಿ 1/4 ಕಪ್ ನೀರು ಹಾಕಿ ಮಾಡ್ಬೇಕು. ಇದು ಗಟ್ಟಿಗಿದ್ದರೆ ಟೇಸ್ಟ್. ನೀರು ಹಾಕಿ ಮಾಡಿದರೆ ಚೆನ್ನಾಗಿರಲ್ಲ. ಈಗ ಮೆಣಸಿನ್ಕಾಯಿ ಚಟ್ನಿ ಮಾಡಿದ್ನಲ್ಲ ಹಿಂದಿನ ವೀಡಿಯೋದ ನೋಡಿ, ಆ ಥರ ಇದು ಗಟ್ಟಿಗಿದ್ದರೆ ಚೆನ್ನಾಗಿರುತ್ತೆ ಚಟ್ನಿ. ಈ ಥರ ಎಲ್ಲ ಮಾಡಿಟ್ಟಿವಿ ನೋಡಿ. ಇದು ಲಿಡ್ ಮುಚ್ಚುತ್ತೀವಿ, ಗ್ಲಾಸ್ ಲಿಡ್ ಮುಚ್ಚಿ ಒಂದು 6 ನಿಮಿಷ ಬೇಯಿಸಿದ್ರೆ ಸಾಕು. 5-6 ನಿಮಿಷ ಬೇಯಿಸಿದ್ರೆ ಸಾಕು. ಬೆಂದದ್ದೇ ಸರಿಯಲ್ಲ. ಇಡ್ಲಿ ಬೇಯಿಸ್ದಂಗೆ, ಸೇಮ್ ಇಡ್ಲಿ ಬೇಯಿಸ್ದಂಗೆ ಒಂದು 5-6 ನಿಮಿಷ ಬೇಯಿಸಿದರೆ ಸಾಕು ನೋಡಿ. ಕಡುಬು ರೆಡಿ ಆಯಿತು, ಚಟ್ನಿ ರೆಡಿ ಆಯಿತು. ಕಡುಬು ಈ ಥರ ಮಾಡಿ ಬೇಯಿಸಿಟ್ಟಿದ್ವಿ. ಸ್ವಲ್ಪ ಹಿಂಗೆ ಉಲ್ಟಾ ಇಟ್ಟಿವಿ, ಸ್ವಲ್ಪ ಓಪನ್ ಇಟ್ಟಿವಿ, ಸ್ವಲ್ಪ ಹಿಂಗೆ ಉಲ್ಟಾ ಇಟ್ಟಿವಿ, ಸ್ವಲ್ಪ ಹಿಂಗೆ ಓಪನ್ ಇಟ್ಟಿವಿ. ಹೆಂಗಿದೆ ನೋಡಿ. ಒಂದು 6 ನಿಮಿಷ ಬೇಯಿಸ್ಬೇಕು. ಈ ಚಟ್ನಿ ಮಾಡುವಾಗ ಮಿಕ್ಸಿಗೆ ಫಸ್ಟು ಅದೇ ಮೆಣಸಿಕಾಯಿ ನುಣ್ಣಗಾಗಲ್ಲ ಬೇಗ, ಅದಕ್ಕೋಸ್ಕರ ಫಸ್ಟ್ ಮೆಣಸಿಕಾಯಿ, ಉಪ್ಪು, ಬೆಳ್ಳುಳ್ಳಿ ನುಣ್ಣಗೆ ಮಾಡ್ಕೊಳ್ಳಿ. ಆಮೇಲೆ ಹುಣಸೆಹಣ್ಣು, ಬೆಲ್ಲ ಎಲ್ಲ ಹಾಕ್ಕೊಳ್ಳಿ. ಹಂಗಾದರೆ ಬೇಗ ನುಣ್ಣಗಾಗುತ್ತೆ. ಇದು ಮೆಂತ್ಯ ಚಟ್ನಿ ಬೇಗ ನುಣ್ಣಗಾಗಲ್ಲ, ಅದಕ್ಕೋಸ್ಕರ ಫಸ್ಟು ಇದನ್ನು ಮಾಡ್ಕೋಬೇಕು, ಮೆಣಸಿಕಾಯಿ ನುಣ್ಣಗೆ ಮಾಡ್ಕೋಬೇಕು ನೋಡಿ. ನೀವು ಈ ಥರ ಮಾಡಿಕೊಂಡು ಟೇಸ್ಟ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.